ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ಲಾಗನ್ನು ಶುರು ಮಾಡಿದ್ದೀನಿ. ಟೈಮ್ ಇವಾಗ 9:30. ಸ್ವಲ್ಪ ಇವತ್ತು ಶಾಪ್ಗೆ ಬೇಗನೆ ಬಂದಿದ್ದೀನಿ. ಒಬ್ಬರು ಕಸ್ಟಮರು ನಿನ್ನೆ ಫೇಶಿಯಲ್ಗೆ ಬರ್ತೀನಿ ಅಂತ ಹೇಳಿದರು. ನಿನ್ನೆ ಒಂದು ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ನಾಳೆ ಬನ್ನಿ ಅಂತ ಹೇಳಿದ್ದೆ. ಅವರು ನಾಳೆ ಬೆಳಗ್ಗೆ ಬೇಗನೆ ಮಾಡಿಕೊಡಿ, ಇಲ್ಲಾಂದರೆ ಸಾಯಂಕಾಲ ನಾನು ಊರಿಗೆ ಹೋಗಬೇಕು ಅಂತ ಹೇಳಿದರು. ಹಾಗಾಗಿ ಸ್ವಲ್ಪ ಬೇಗನೆ ಬಂದಿದ್ದೀನಿ. ಅವ್ರು ಹೋದರು, ಫೇಶಿಯಲ್ ಎಲ್ಲ ಮಾಡಿಸ್ಕೊಂಡು ಹೋದರು. ಇವಾಗ ಒಂದು ಡಿಸೈನ್ಗೆ ಇಟ್ಟಿದ್ದೀನಿ. ಹಾಗೆ ಇವತ್ತೊಂದು ಬ್ಲೌಸ್ ಕೊಡೋದಿತ್ತು, ಅದನ್ನು ಇವಾಗ ಅಕ್ಕ ಸ್ಟಿಚ್ ಮಾಡಿ ಇಟ್ಟೋಗಿದ್ದಾರೆ. ಅದನ್ನು ರೆಡಿ ಮಾಡಿ ಮತ್ತು ಅದೇ ಸೀರೆದು ಪಿಕೋ ಫಾಲ್ ಮಾಡಬೇಕು. ಹಾಗಾಗಿ ಅಕ್ಕ ಬ್ಲೌಸ್ ಮಾತ್ರ ಸ್ಟಿಚ್ ಮಾಡಿ ಇಟ್ಟೋಗಿದ್ರು. ನಾನು ಇವಾಗ ಫಾಲ್ ಮಾಡಬೇಕು. ನೋಡಿ, ಒಬ್ಬರು ಬಟ್ಟೆ ಇಸ್ಕೊಳಕ್ಕೆ ಬಂದಿದ್ದರು ಕಸ್ಟಮರು, ಹಂಗಾಗಿ ಅರ್ಧಕ್ಕೆ ಬಿಟ್ಟೋದೆ. ಇವಾಗ ಫಾಲ್ ಮಾಡಬೇಕು. ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತೇಳಿ ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೋಡಿ ಫ್ರೆಂಡ್ಸು, ಫಾಲ್ ಹಚ್ಚಕತ್ತೀನಿ ಅಂತ ಹೇಳಿದ್ನಲ್ವ ಸೀರೆಗೆ, ಅದನ್ನೇ ಇವಾಗ ಫಾಲ್ ಮಾಡ್ತಾಯಿದ್ದೀನಿ. ಇನ್ನು ಪಿಕೋನು ಮಾಡಬೇಕು. ಇದ್ರ ಬ್ಲೌಸ್ ಆಲ್ರೆಡಿ ರೆಡಿಯಾಗಿತ್ತು, ಹುಕ್ಸ್ ಎಲ್ಲನೂ ಹಾಕಿಟ್ಟಿದ್ದೆ. ಇವತ್ತು ಎಷ್ಟೊತ್ತಿದ್ರು ಇದನ್ನು ಕೊಡೋದಿತ್ತು, ಹಾಗಾಗಿ ಹಾಕ್ತಾಯಿದ್ದೀನಿ. ಅಕ್ಕ ಇದ್ದರೆ ಹೋಗ್ಬಿಡ್ತಾರೆ, ಬಟ್ ಇವತ್ತು ಅವರು ಬೇಗನೆ ಹೋದರು ಡ್ಯೂಟಿಗೆ, ಹಾಗಾಗಿ ನಾನು ಫಾಲ್ ಮಾಡ್ತಾಯಿದ್ದೀನಿ. ಹುಡುಗರಿದ್ದರೆ ಮಿಷಿನ್ ಏನು ಸ್ಟಾರ್ಟ್ ಮಾಡೋದಿಲ್ಲ ನಾನು, ಅಂದರೆ ಇದು ಮಿಷಿನಿಂದು ಪೆಡ್ಲು ಕೆಳಗಿರುತ್ತಲ್ವ, ಹಾಗಾಗಿ ಹುಡುಗರಿದ್ದರೆ ಅಷ್ಟೊಂದು ಸೇಫ್ ಅಲ್ಲ ಅನ್ನೋದಕ್ಕೋಸ್ಕರ ಹುಡುಗರಿಲ್ಲ ಅಂದರೆ ಮಾತ್ರ ಮಿಷಿನನ್ನು ಸ್ಟಾರ್ಟ್ ಮಾಡಿರ್ತೀನಿ. ಅವರಿಬ್ಬರು ಮನೇಲಿದ್ದರು, ತಂಗಿ ಕರ್ಕೊಂಡಿದ್ಲು, ಹಾಗಾಗಿ ಇವಾಗ ನಾನು ಫಾಲ್ ಮಾಡ್ತಾಯಿದ್ದೀನಿ. ಇದೊಂದು ಫಾಲ್ ಮಾಡಿದರೆ ಇನ್ನೊಂದು ಮಾಡೋದಿದೆ, ಅಲ್ಲಿ ಚೇರ್ ಮೇಲೆ ಇಟ್ಟಿದ್ದೇನಲ್ವ ಅದೇ. ಸ್ಟಾರ್ಟಿಂಗ್ ಏನಪ್ಪ ಅಂದರೆ, ಇಲ್ಲೆಲ್ಲ ರ್ಯಾಕಲ್ಲಿ ಇವು ಕವರ್ ಎಲ್ಲ ಕಾಣಿಸ್ತಾ ಇದ್ದಾವಲ್ವ, ಇಲ್ಲೆಲ್ಲ ಆಲ್ಮೋಸ್ಟ್ ಸ್ಟೇಷ್ನರಿ ಐಟಮ್ಸನ್ನೇ ಇಡ್ತಿದ್ದೆ. ಬಟ್ ನಾನು ಸೆಕೆಂಡ್ ಡೆಲಿವರಿ ಆದಾಗಿಂದ ಯಾವುದೇ ಥರ ಮಟೀರಿಯಲ್ಸ್ನೇನೂ ತರಿಸಿಲ್ಲ. ನಾನು ಆಲ್ರೆಡಿ ಒಂದು ಲಾಗಲ್ಲಿ ತೋರಿಸಿದ್ದೀನಿ. ಇಲ್ಲಿ ಆಲ್ಮೋಸ್ಟ್ ಇಲ್ಲೇನು ಕ್ಯಾರಿ ಬ್ಯಾಗ್ ಎಲ್ಲ ಕಾಣಿಸ್ತಾ ಇದ್ದಾವಲ್ಲ, ಇವೆಲ್ಲ ಸ್ಟಿಚಿಂಗ್ ಬಟ್ಟೆಗಳೇ. ಆ ಕಡೆ ಮಾಡೋದೆಲ್ಲ ಸ್ಟಿಚ್ ಮಾಡೋದು, ಬಟ್ ಇಲ್ಲಿ ಮಷಿನ್ ಮುಂದೆ ಇದ್ದಾವಲ್ವ ಈ ಕಡೆ ರ್ಯಾಕಲ್ಲಿ, ಇದೆಲ್ಲ ರೆಡಿಯಾಗಿರೋದು. ಸಪ್ರೇಟ್ ಮಾಡಿ ಕವರ್ಗಾಗಿ ಹಾಕಿಟ್ಬಿಟ್ರೆ ಕಸ್ಟಮರ್ ಬಂದ ತಕ್ಷಣ ಕೊಡೋಕ್ಕಾಗುತ್ತೆ ಅನ್ನೋದಕ್ಕೋಸ್ಕರ ರೆಡಿಯಾಗಿರೋದೆಲ್ಲನೂ ಇಲ್ಲಿ ಮುಂದ್ಗಡೆ ರ್ಯಾಕಲ್ಲಿ ಇಟ್ಟಿರ್ತೀನಿ. ಇನ್ನೂ ಸ್ಟಿಚಿಂಗ್ ಬಾಕಿ ಇರೋದು ಮಾತ್ರ ಅಲ್ಲಿ ಬ್ಯಾಕಲ್ಲಿ ಕಾಣಿಸ್ತಿದೆಯಲ್ವ ಕವರಲ್ಲಿ, ಅದಷ್ಟು ಸ್ಟಿಚ್ ಮಾಡೋದು. ಹಾಗಾಗಿ ಆ ಕಡೆ ಈ ಕಡೆ ಎರಡು ಕಡೆ ಡಿವೈಡ್ ಮಾಡಿ ಇಟ್ಬಿಟ್ಟಿರ್ತೀನಿ. ಇವಾಗ ಇನ್ನೇನು ಆಲ್ಮೋಸ್ಟ್ ಫಾಲ್ಸ್ ಕಂಪ್ಲೀಟ್ ಆಗ್ತಾ ಬಂತು. ಕೆಲವೊಬ್ಬರು ಫಾಲಲ್ಲಿ ಸೀರೆ ಮತ್ತು ಬಾರ್ಡ್ರು ಯಾವುದು ಸೇಮ್ ಇರೋಂಗಿಲ್ಲ, ಚೇಂಜೇ ಇರುತ್ತಲ್ವ. ಕೆಲವೊಬ್ಬರು ಸ್ಯಾರಿ ಯಾವ ಕಲರ್ ಇರುತ್ತೋ ಅದೇ ಕಲರ್ ಫಾಲ್ ಮಾಡಿ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ಬರು ಬಾರ್ಡ್ರು ಯಾವ ಕಲರ್ ಇದೆಯೋ ಅದನ್ನು ಮಾಡಿ ಅಂತ ಹೇಳ್ತಾರೆ. ಬಟ್ ಎಕ್ಸಾಕ್ಟ್ ಮ್ಯಾಚ್ ಆಗೋದಂದರೆ ಬಾರ್ಡ್ರ್ ಯಾವ ಕಲರ್ ಇರುತ್ತೋ ಅದೇ ಕಲರ್ ಫಾಲನ್ನು ಹಾಕೋದು. ಬಟ್ ಅದಕ್ಕೆ ಸ್ಟಾರ್ಟಿಂಗ್ನೇ ಕೇಳಿಬಿಟ್ಟಿರ್ತೀನಿ ಯಾವ ಥರ ಹಾಕಲಿ ಅಂತೇಳಿ. ಒಬ್ಬೊಬ್ರು ಏನು ಅನ್ನೋದಿಲ್ಲ, ನಿಮಗೆ ಗೊತ್ತಾಗಿರುತ್ತಲ್ವ ಆ ಥರನೇ ಹಾಕ್ಬಿಡಿ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ಬರು ತುಂಬಾ ವಾದ ಮಾಡ್ತಾರೆ, ಸೀರೆ ಕಲರೇ ಹಾಕಬೇಕು ಅಂತೇಳಿ. ಹಾಗಾಗಿ ಸುಮ್ಮನೆ ಇವಾಗ ಫಾಲ್ಸಿಗೆ ಯಾವುದಾದ್ರೂ ಕಸ್ಟಮರ್ಸ್ ಕೊಟ್ಟರೆ ಅವ್ರನ್ನೇ ಕೇಳಿಬಿಡ್ತೀನಿ ಯಾವ ಥರ ಹಾಕಲಿ ಅಂತೇಳಿ. ಇವಾಗ ಆಲ್ಮೋಸ್ಟ್ ಮುಂಚೆ ಆದರೆ ದೊಡ್ಡ ಫಾಲ್ಸು ಸಣ್ಣ ಫಾಲ್ಸು, ಇವಾಗ ಬಾರ್ಡ್ರ್ ಎಲ್ಲ ಚಿಕ್ಕದಿರುತ್ತಲ್ವ, ಸಣ್ಣ ಬಾರ್ಡ್ರ್ ಬರ್ತಿತ್ತು, ಆವಾಗ ಫಾಲ್ಸೂ ಸಣ್ಣದು ಬರ್ತಿತ್ತು. ಬಟ್ ಇವಾಗ ಒಟ್ಟು ಸಣ್ಣ ಫಾಲ್ಸೇ ಸಿಗ್ತಿಲ್ಲ, ದೊಡ್ಡದೇ ಸಿಗಕತ್ತೈತಿ ಆಲ್ಮೋಸ್ಟ್ ನಮ್ಮೂರಲ್ಲಿ. ಮತ್ತು ಹುಬ್ಳಿಗೆ ಹೋದಾಗೂ ಕೇಳಿದ್ದೆ, ಇವಾಗ ಸೇಲ್ ಅಷ್ಟೊಂದಿಲ್ಲ ಮೇಡಮ್, ಹಾಗಾಗಿ ತರಿಸಿಲ್ಲ ಅಂದರು. ನೋಡಿ ಇವಾಗ ಪಿಕೋ ಫಾಲ್ ಎಲ್ಲನೂ ಮಾಡಿದೆ. ಇವಾಗ ಫೋಲ್ಡ್ ಮಾಡಿ ಒಂದು ಕವರಿಗೆ ಹಾಕಿ ಇದೇ ಫ್ರಂಟ್ ಇದೆಯಲ್ವ ರ್ಯಾಕ್, ಅದರಲ್ಲಿ ಇಟ್ಬಿಡ್ತೀನಿ. ರೆಡಿಯಾಗಿರೋದೆಲ್ಲ ಆ ಕಡೆಯೇ. ರಾಯು ಬಂದಿದ್ದ, ಅವ್ನು ಅಳಕತ್ತಿದ್ದಂತ, ಹಂಗಾಗಿ ಒಂದು ಸ್ವಲ್ಪ ಫೀಡಿಂಗ್ ಮಾಡಿಸಿ ಕಾಕರ್ ಕೈಲಿ ಕೊಟ್ಟಿದ್ದೆ, ಎತ್ಕೊಳ್ಳಿ ಅಂತೇಳಿ. ಇಲ್ಲೇ ಪಾರ್ಲರ್ ಚೇರ್ ಇದೆಯಲ್ವ, ಅದ್ರ ಮೇಲೇ ಕುಂತಿದ್ರು ಕಾಕರ್, ಅವ್ನು ಎತ್ಕೊಂಡು ಆಟ ಆಡಿಸ್ತಿದ್ರು. ನೋಡ್ತಿರ್ಬೋದು, ಅವ್ನ ಕೈ ಕಾಣಿಸ್ತಿದೆ ಸೈಡಲ್ಲಿ. ಹಾಗೆ ಇದು ಎಲ್ಲ ಸೀರೆ ರೆಡಿ ಆದಮೇಲೆ ಮೆಜರ್ಮೆಂಟ್ ಬ್ಲೌಸ್ ಆಯಿತು, ಸೀರೆ ಆಯಿತು, ಮತ್ತು ಸ್ಟಿಚಿಂಗ್ ಮಾಡಿರೋ ಬ್ಲೌಸ್ನು ಅಷ್ಟೂ ಒಂದು ಕವರಲ್ಲಿ ಹಾಕಿಟ್ಬಿಡ್ತೀನಿ. ಇದಾಗಿದ್ದ ನಂತರ ನೆಕ್ಸ್ಟು ಇವತ್ತಿನೊಂದು ಬ್ಲೌಸು ಡಿಸೈನ್ ಹಾಕೋದಿತ್ತು. ಅದನ್ನು ಆಲ್ಮೋಸ್ಟ್ ಇವಾಗ ಫ್ರೇಮ್ಗೆ ಸೆಟ್ ಮಾಡಿಟ್ಟು ಆಲ್ರೆಡಿ ಮಿಷಿನನ್ನು ಸ್ಟಾರ್ಟ್ ಮಾಡಿದ್ದೆ, ಅದನ್ನು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಅಂದರೆ ಇವತ್ತು ಸ್ಲೀವ್ಸ್ ಮಾತ್ರ ಹಾಕ್ತೀನಿ, ಬ್ಯಾಕು ಫ್ರಂಟು ನಾಳೆ ಹಾಕ್ತೀನಿ. ಯಾಕಂದರೆ ಒಂದು ಸ್ವಲ್ಪ ಕೆಲಸ ಇದೆ ಹೊರಗಡೆ, ಹಾಗಾಗಿ ಒಂದು ವೇಳೆ ಫಿನಿಶಿಂಗ್ ಆದ್ರೂ ತೋರಿಸ್ತೀನಿ, ಇಲ್ಲಾಂದರೆ ಸ್ಲೀವ್ ಮಾತ್ರ ಯಾವ ಥರ ಡಿಸೈನ್ ಬಂದಿದೆ ಅಂತೇಳಿ ಅದನ್ನು ತೋರಿಸ್ತೀನಿ. ನಾನು ಅಂದ್ಕೊಂಡಿರ್ತೀನಿ ಇವತ್ತು ಇಷ್ಟಾದರೂ ರೆಡಿ ಮಾಡಬೇಕು, ಬ್ಲೌಸ್ ಆಯಿತು, ಪಿಕೋ ಫಾಲ್ಸ್ ಏನಾದರೂ ಇದ್ದರೆ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ. ಬಟ್ ಪಾರ್ಲರ್ಗೆ ಮಧ್ಯೆ ಕಸ್ಟಮರ್ಸ್ ಬರ್ತಿರ್ತಾರಲ್ವ, ಹೇಳೋಕ್ಕಾಗೋದಿಲ್ಲ, ಬಂದರೂ ಬರ್ತಾರೆ, ಇಲ್ಲಾಂದರೆ ಇಲ್ಲ, ಆ ಥರ ಅಲ್ವ. ಸ್ವಲ್ಪ ಜಾಸ್ತಿ ಕಸ್ಟಮರ್ ಇದ್ದರೆ ಸ್ಟಿಚಿಂಗ್ ಕೆಲಸ ಕಡಿಮೆ ಆಗುತ್ತೆ. ನೋಡಿ ಇವಾಗ ಮಿಷಿನ್ಗೆ ಕ್ಲಾತ್ನ ಅಟ್ಯಾಚ್ ಮಾಡಿಟ್ಟಿದ್ದೀನಿ ಅಂತ ಹೇಳಿದ್ನಲ್ವ, ನೋಡಿ ಈ ಥರ ಡಿಸೈನು.
ಕಸ್ಟಮರು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಹಾಕಿ ಸ್ವಲ್ಪ ರೇಟ್ ಕಡಿಮೆ ಇರಬೇಕು ಆ ಥರದ್ದು ಹಾಕಿ ಅಂತ ಹೇಳಿದರು. ಹಾಗಾಗಿ ಈ ಡಿಸೈನ್ ಒಂದು ಸ್ವಲ್ಪ ಕಡಿಮೆ ಟೈಮಿಂಗ್ ಇತ್ತು, ಹಾಗಾಗಿ ಬೇಗ ಮುಗಿಯುತ್ತೆ ಅನ್ನೋದಕ್ಕೋಸ್ಕರ ಈ ಡಿಸೈನನ್ನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಒಂದು ಸ್ಲೀವ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು, ಇದು ಸೆಕೆಂಡ್ ಸ್ಲೀವು. ಇವತ್ತು ಸ್ಲೀವ್ಸ್ ಮಾತ್ರ ಹಾಕ್ತೀನಿ, ಕೇಳಿದ್ನಲ್ವ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತೇಳಿ. ಹಾಗಾಗಿ ನೋಡಿ ಈ ಥರ ಬಂದೈತಿ ಫಿನಿಶಿಂಗು. ಸ್ಯಾರಿ ಕಲರ್ ಅಷ್ಟೊಂದು ಕಾಂಬಿನೇಷನ್ನಲ್ಲಿಲ್ಲ, ಹಾಗಾಗಿ ಜಾಸ್ತಿ ಥ್ರೆಡ್ಡನ್ನು ಯೂಸ್ ಮಾಡಿಲ್ಲ. ಇದಾಗಿದ್ದ ನಂತರ ಮಿಷಿನನ್ನು ಆಫ್ ಮಾಡಿದೆ ನಾನು, ಒಂದೆರಡು ಸ್ಲೀವ್ ಮಾತ್ರ ಮುಗಿಸಿ. ಬ್ಯಾಕಲ್ಲಿ ಮತ್ತು ಅಟ್ಯಾಚ್ಮೆಂಟು ಅದೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾಳೆ ಬ್ಯಾಕು ಫ್ರಂಟ್ ಹಾಕಿದ್ರೆ ಹೋಯ್ತು ಅಂತೇಳಿ ಆಫ್ ಮಾಡಿದೆ. ಇವಾಗ ಇನ್ನೊಂದು ಸೀರೆ ಫಾಲ್ ಹಾಕ್ತಾಯಿದ್ದೀನಿ. ಇದನ್ನು ಆಲ್ರೆಡಿ ಸ್ಟಿಚಿಂಗ್ ಆಗಿತ್ತು, ಬ್ಲೌಸ್ ಒಂದು 4-5 ದಿನದ ಮೇಲೇ ಆಗಿತ್ತು. ಬಟ್ ಈ ಸೀರೆ ಫಾಲ್ ಹಾಕೋದಿದೆ ಅನ್ನೋದಕ್ಕೋಸ್ಕರ ಕಸ್ಟಮರ್ಗೆ ಕೊಟ್ಟಿರಲಿಲ್ಲ. ಇವತ್ತು ಇದನ್ನು ಮುಗಿಸಿ ಕಸ್ಟಮರಿಗೆ ಕಾಲ್ ಮಾಡಿ ಕೊಟ್ಬಿಡೋಣ ಅಂಥೇಳಿ ಇವಾಗ ಇದನ್ನು ಮಾಡ್ತಾಯಿದ್ದೀನಿ. ಇವ್ರು 2 ಸೀರೆ ಕೊಟ್ಟಿದ್ದರು, ಒಂದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು, ಅದು ಮೊನ್ನೆನೇ. ನಾನು ಈ ಸೀರೆನೂ ಮರ್ತುಬಿಟ್ಟಿದ್ದೆ ಅವ್ರದ್ದು ಫಾಲ್ ಹಾಕೋದು, ಹಾಗಾಗಿ ಇವಾಗ ಹಾಕ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಹುಡುಗರು ಊಟಕ್ಕಿಂತ ಮುಂಚೆ ಟೈಲರಿಂಗ್ ಕ್ಲಾಸನ್ನು ಮಾಡ್ತಿದ್ವಿ. ಆವಾಗ ಜಾಸ್ತಿ ಜನ ಬರ್ತಿದ್ರು ಸ್ಟೂಡೆಂಟ್ಸು. ಬಟ್ ಇವಾಗೂ ತುಂಬ ಜನ ಕೇಳ್ತಾ ಇದ್ದಾರೆ, ನಮ್ಮ ಸುತ್ತಮುತ್ತ ಹಳ್ಳಿಯವರಾಯಿತು, ಆಮೇಲೆ ನಮಗೆ ಪರಿಚಯ ಇರೋರು ಕೇಳ್ತಾ ಇದ್ದಾರೆ ತುಂಬ ಜನ. ಬಟ್ ಇವಾಗ ಹುಡುಗರು ಇರೋ ಸಂಬಂಧ ಕ್ಲಾಸಸ್ನ ಹೇಳ್ಕೊಡೋದಕ್ಕಾಗೋದಿಲ್ಲ. ಮನೆ ಕೆಲಸ ಮಾಡಿಕೊಂಡು ಅವ್ರನ್ನ ನೋಡಿಕೊಂಡು ಒಂದು ಸ್ವಲ್ಪ ಶಾಪಲ್ಲಿ ಕೆಲಸ ಮಾಡೋದ್ಲೇ ಟೈಮ್ ಮ್ಯಾನೇಜ್ಮೆಂಟ್ ಆಗಿಬಿಡುತ್ತೆ. ಹಾಗಾಗಿ ಯಾವುದೇ ಥರ ಕ್ಲಾಸಸ್ನ ಮಾಡ್ತಾಯಿಲ್ಲ ಇವಾಗ. ಸ್ಟಾರ್ಟಿಂಗ್ ಆದರೆ ಮಾಡ್ತಿದ್ವಿ. ನೋಡಿ ಟೈಮ್ ನೋಡುತ್ತಾನೆ ಸಂಜೆ ಆಗೇ ಹೋಯಿತು. ಹರ್ಷನು ಸ್ಕೂಲಿಂದ ಬಂದಿದ್ದ, ಹಾಗಾಗಿ ಬೆಳಿಗ್ಗೆ ಬಟ್ಟೆ ಎಲ್ಲ ತೊಳೆದು ಹಾಕಿದ್ವಲ್ಲ, ತೊಗೊಂಡು ಮನೆಗೆ ಹೋದ್ರಾಯ್ತು ಅಂತೇಳಿ ಇವಾಗ ಬಂದಿದ್ದೀನಿ. ನೋಡಿ ಇಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ವ, ಇದೇ ನಮ್ಮ ಮನೆ. ಅಲ್ಲೇ ಬಾಗ್ಲ ಹತ್ರ ರಾಯು ಆಟ ಆಡ್ಕೊತ ಕೂತಿದ್ದ. ನಾನಿಲ್ಲಿ ಬಟ್ಟೆ ತಗೊಳ್ಳೋಣ ಅಂತೇಳಿ ಬಂದಲ್ಲ ಮೆಳ್ಗಿ ಮೇಲೆ, ಅವನು ಬಾಗ್ಲಲ್ಲೇ ನೋಡಿಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಹಂಗಾಗಿ ನಮ್ಮ ತಂಗಿ ಕೈ ಮಾಡಿ ತೋರ್ಸಕತ್ತಾಳ, ಆ ಕಡೆ ಸರಿ ನೀನು ನೋಡಿ ಅಳಕತ್ತಾನ ಅಂತೇಳಿ. ನಾನು ಹಂಗೆ ಒಂದು ವಿಡಿಯೋ ಕ್ಯಾಪ್ಚರ್ನ ಮಾಡಿಕೊಂಡೆ. ನೋಡಿ ಸ್ವಲ್ಪ ಅಲ್ಲಿ ಈ ಕಡೆ ಸೈಡ್ ಕಂಬ ಇತ್ತು, ಅಲ್ಲಿಗೆ ಸರಿ ನೋಡಿ ನೀನು ನೋಡಿ ಅಳಕತ್ತಾನ ಅಂತೇಳಿ ಅಂದ್ಲು. ಹರ್ಷು ನೋಡ್ರಿ ಇವಾಗ ಎಷ್ಟು ಹೆಲ್ಪ್ ಮಾಡಕತ್ತಾನ ನನಗೆ. ಹರ್ಷ ಸ್ಕೂಲಿಂದ ಬಂದ ತಕ್ಷಣ ನಾನೇನು ಹೋಮ್ವರ್ಕ್ ಮಾಡ್ಸಂಗಿಲ್ಲ ಅಂದರೆ ಅಷ್ಟೊತ್ತು ಸ್ಕೂಲಲ್ಲಿ ಕುಂತು ಬಂದಿರ್ತಾನಲ್ವ, ಸುಮ್ಮನೆ ಮತ್ತೆ ಫೋರ್ಸ್ ಮಾಡೋದು ಬೇಡ ಅಂತೇಳಿ ನಾನೇನು ಫೋರ್ಸ್ ಮಾಡೋದಿಲ್ಲ. ಒಂದು ಮಾತು ಕೇಳ್ತೀನಿ ಅಷ್ಟೇ, ಹೋಮ್ವರ್ಕ್ ಮಾಡ್ತೀನಪ್ಪಜ್ಜಿ ಅಂತೇಳಿ. ಅವ್ನು ಬೇಡ ಅಂದರೆ ಬಿಟ್ಬಿಡ್ತೀನಿ. ನಾನು ಇವಾಗ ಸದ್ಯಕ್ಕೆ ಅವನ್ನೇನು ಫೋರ್ಸ್ ಮಾಡಿ ಹೋಮ್ವರ್ಕ್ ಎಲ್ಲ ಮಾಡಿಸ್ತಾ ಇಲ್ಲ. ನೈಟು ಮತ್ತು ಬೆಳಗ್ಗೆ ಒಂದು ಸ್ವಲ್ಪ ಒಂದೊಂದು ಪೇಜ್ ಮಾತ್ರ ಮಾಡ್ತೀನಿ, ಅಷ್ಟೊಂದು ಫೋರ್ಸ್ ಮಾಡೋಂಗಿಲ್ಲ ಅವನಿಗೆ. ಹಾಗಾಗಿ ಇವತ್ತು ಬಂದ ತಕ್ಷಣ ಕೇಳಿದೆ ಮಾಡ್ತೀನಪ್ಪಜ್ಜಿ ಅಂತೇಳಿ, ಅವನು ಒಲ್ಲೆ ಅಂದ, ಹಂಗಾಗಿ ಕೈ ಬಿಟ್ಟಿದ್ದೀನಿ. ನೋಡಿ ಹಿಂದ್ಗಡೆ ಕಾಣಿಸ್ತಿದೆಯಲ್ವ, ಅದೇ ನಮ್ಮ ಮನೆ, ಅದ್ರ ಕೆಳಗೆ ಕಾಣಿಸ್ತಿದೆಯಲ್ವ, ಅದೇ ನಮ್ಮ ಪಾರ್ಲರು. ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.